ಕೈಲಾಸವಡೆಯ ಶ್ರೀಗಿರಿ ಮಲ್ಲಯ್ಯನಿಗೆ ಅನಂತಕೋಟಿ ಶ್ರೀ ಸಾಧನ ನಮಸ್ಕಾರ ಸಲ್ಲಿಸುತ್ತಾ ಪಂಚಪೀಠಾಧೀಶ್ವರರಿಗೆ ಮತ್ತು ಶ್ರೀಶೈಲಂ ಸಾಗರದಿಂದ ಜಗದ್ಗುರು ಮಹಾಸ್ವಾಮಿಗೆ ಅನಂತಕೋಟಿ ಶ್ರೀ ಸಾಧನ ನಮಸ್ಕಾರ ಸಲ್ಲಿಸುತ್ತಾ ನಾವು ಕುರುಕ್ಷೇತ್ರ ಐತಿಹಾಸಿಕ ಕರ್ನಾಟಕದ ಮಧ್ಯ ರಾಜಧಾನಿ ಕುರುಕ್ಷೇತ್ರ ದಾವಣಗೆರೆಯಲ್ಲಿ ಇರತಕ್ಕಂತಹ ಜಗದ್ಗುರುಗಳ ಒಂದು ಶೃಂಗಸಭೆಯಲ್ಲಿ ಭಾಗವಹಿಸಿ ತುಂಬ ಸಂತೋಷಪಟ್ಟಿದ್ದೇವೆ. ಅದರಂತೆ ಶ್ರೀಶೈಲಂ ಮಹಾಪೀಠದ ಈ ಪಂಡಿತ್ ಭಾರತ ಜಗದ್ಗುರು ಪೀಠದಲ್ಲಿ ಎಲ್ಲ ಒಂದು ಸ್ವಾಮೀಜಿಗಳವರ ಒಂದು ವೇದ ಘೋಷ ಮಂತ್ರ ಪಠಣ ನೋಡಿ ತುಂಬ ಸಂತೋಷಪಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಶ್ರೀಶೈಲ ಆಲದಲ್ಲಿ ಉಪನ್ಯಾಸಕರು ನಾವು ವಿಜಯನಗರ ರೈತ ಮತ್ತು ರೈತ ಕವಿಗಳು ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಗೋಡಿಯಾಳಗೊಳ ಜಯಂತಿ ಗ್ರಾಮದ ಕೃಷಿಕರಣ ನಗರದ ಒಬ್ಬ ರೈತ ಮತ್ತು ರೈತ ಕವಿ ವಚನ ಮಾತೆ ಅಕ್ಕ ಮಾದೇವಿಯವರ ಒಂದು ವಚನವನ್ನು ಈ ಸಂದರ್ಭದಲ್ಲಿ ಪ್ರಸ್ತುತಪಡ್ತಾ ಇದ್ದೇನೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೂರು ದೊರೆಗಳಿಗೆ ಅಂಜಿದಡೆ ಅಂತಯ್ಯ, ಸಂತೆಯೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ, ಮನುಷ್ಯನಾಗಿ ಹುಟ್ಟಿದ ಬಳಿಕ ಎಂದೆಗಳು ಬರುವುದು ಸಹಜ, ಗುರು ಚೆನ್ನ ಮಲ್ಲಿಕಾರ್ಜುನ ದೇವ, ಗುರು ಚೆನ್ನ ಮಲ್ಲಿಕಾರ್ಜುನ ದೇವ. ನಾವು ಭೂ ಕೈಲಾಸವಡೆ ಶ್ರೀಶೈಲಂ ಪುಣ್ಯಪಾವನ ಸುಕ್ಷೇತ್ರಕ್ಕೆ ಬಹಳಷ್ಟು ಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಕೈಗೊಂಡಿದ್ದೇವೆ ಮತ್ತು ಸುಕ್ಷೇತ್ರ ಯಡೂರಿನಿಂದ ಶ್ರೀಶೈಲವರೆಗೆ 1008 ಶ್ರೀಶೈಲಂ ಮಹಾಜಗದ್ಗುರು ಪರಮ ಪೂಜ್ಯ ಶ್ರೀ ಚನ್ನ ಸಿದ್ದರಾಮ ಮಹಾಪಂಡಿತಾರಾಧ್ಯ ಗುರುಗಳವರು ಸ್ವತಃ ಜಗ ಕಲ್ಯಾಣಕ್ಕಾಗಿ, ಪರಿಸರ ರಕ್ಷಣೆಗಾಗಿ, ರೈತರ ಒಂದು ಕೃಷಿ ರಕ್ಷಣೆಗಾಗಿ, ಗೋವುಗಳ ರಕ್ಷಣೆಗಾಗಿ ಪಾದಯಾತ್ರೆ ಮಾಡಿದ್ದು, ಗಿಡಗಳನ್ನು ಹಚ್ಚುತ್ತಾ ಮಂತ್ರಘೋಷಗಳನ್ನು ಮಾಡುತ್ತಾ ನಾವು ಪಾದಯಾತ್ರೆ ಕೈಗೊಂಡಿದ್ದು ಬಹಳ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಅವರ ಒಂದು ಪಾದಯಾತ್ರೆಯಲ್ಲಿ ಪರಮಾತ್ಮನನ್ನು ಕಂಡಿರ್ತಕ್ಕಂಥ ಒಂದು ಪುಟ್ಟ ಗ್ರಂಥ